ಟ್ರಸ್ಟ್ನ ಆಶ್ರಯದಲ್ಲಿ ಶಿರಸಿಯ ಕಸ್ತೂರ್ಬಾ ನಗರದಲ್ಲಿ ನಡೆಯುತ್ತಿರುವ ಲಿಟ್ಲ್ ಫ್ಲವರ್ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಶಾಲೆಯ ಅಧ್ಯಕ್ಷರಾದ ಸತೀಶ್ ರಾಮಶೆಟ್ಟಿಯವರು ಶಾಲೆಯ ಶಿಕ್ಷಕರೊಂದಿಗೆ ಮತ್ತು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಪಾಲಕರೊಂದಿಗೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಬಾಲ್ಯದಲ್ಲಿಯೇ ನೈತಿಕ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಬೇಕು. ಅಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಪುಸ್ತಕದೊಂದಿಗೆ ಆದರ್ಶ ವ್ಯಕ್ತಿಗಳ ಪುಸ್ತಕಗಳನ್ನು ಓದಲು ತಿಳಿ ಹೇಳಿದರು. ನಮಗೆ ಒಂದು ಈ ಧ್ವಜಾರೋಹಣ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂಥ ಒಳ್ಳೊಳ್ಳೆ ಹೆಣ್ಣುಮಕ್ಕಳು ಮತ್ತು ಅವರಿಂದ ನಾವು ಬೇಕಾದಷ್ಟು ಅವರಿದ್ದರೂ ಇಲ್ಲಾದರೂ ನಾವು ಕಲಿಯಬೇಕಾದಂಥದ್ದು ಬೇಕಾದಷ್ಟಿದೆ. ಅದೇ ರೀತಿ ತಾವುಗಳು ಕೂಡ ಮಕ್ಕಳು ಇದ್ದೀರಿ, ಚಿಕ್ಕ ಮಕ್ಕಳಿಂದನೇ ಇನ್ನು ಮುದ್ದಾಗಿ ದೊಡ್ಡ ಮಕ್ಕಳಾಗಬೇಕು ನೀವು. ಅದರಂತೆ ನೀವು ಕೂಡ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಕಲಿತು ಒಳ್ಳೆಯ ರೀತಿಯಿಂದ ಮುಂದೆ ದೊಡ್ಡ ದೊಡ್ಡ ಆಫೀಸರ್ ಆಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಹೇಳ್ಕೊಳ್ತಿದ್ದೇನೆ. ಯಾಕಂದರೆ ಮನೆಯಲ್ಲಿ ತಾಯಿ ತಂದೆ ನಿಮ್ಮನ್ನು ಚಿಕ್ಕಿಂದ ತುಂಬ ಚೆನ್ನಾಗಿ ಬೆಳೆಸಿರ್ತಾರೆ. ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಅದನ್ನು ಮುಂದೆ ನಾವು ಹೋಗಬೇಕು. ಅದರಿಂದ ಅವರಿಗೂ ಕೂಡ ತಂದೆ ತಾಯಿ ಕೂಡ ಒಳ್ಳೆಯ ಒಂದು ಹೆಸರನ್ನು ತರಬೇಕು ಅಂತ ಹೇಳ್ತಾ ಇದು ಮಾಡಬೇಕು. ಯಾಕಂದರೆ ಮಕ್ಕಳು ಈಗಿನ ಚಿಕ್ಕ ವಯಸ್ಸಿನಲ್ಲೇ ಮೊಬೈಲ್ ಹಿಡ್ಕೊಂಡು ಇರ್ತಾರೆ. ಅದನ್ನು ದಯವಿಟ್ಟು ಅದನ್ನು ಕಂಟ್ರೋಲ್ ಮಾಡಿ ಅಂತೇಳಿ ನಾನು ಹೇಳ್ತೇನೆ. ಮೊಬೈಲಿಂದ ಬೇಕಾದಷ್ಟು ಬೇಡಾದಷ್ಟು ಬರುತ್ತೆ, ಅದನ್ನು ಆಗಬಾರ್ದು. ಯಾಕಂದರೆ ನಾನು ಮಂಗಳೂರಿನಲ್ಲಿ ಎನಪೋಯ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸಾಧಾರಣ ಇಷ್ಟು ಮಕ್ಕಳಿದ್ದಾರೋ ಅದಕ್ಕಿಂತ ಜಾಸ್ತಿ ಮಕ್ಕಳು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ನೋಡಿದ್ರೆ ಕೇಳಿದರೆ ಡಾಕ್ಟರ್ ಹತ್ರ ಎಲ್ಲ ಕಣ್ಣು ತೋರಿಸ್ಲಿಕ್ಕೆ ಬಂದಿದ್ದಾರೆ. ಎಲ್ಲ ಕಣ್ಣು ಯಾತಕ್ಕೆ ಅಂತ ಹೇಳಿದ್ರೆ ಡಾಕ್ಟರ್ ಹೇಳ್ತಾರೆ, ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಟ್ಟಿದ್ದರಿಂದ ಅದರಿಂದ ಅವರಿಗೆ ಕಣ್ಣಿಗೆ ಹೊಡೆತ ಬೀಳ್ತದೆ, ಅದರಿಂದ ಮತ್ತು ದೇಹಕ್ಕೆ ಕೂಡ ಹೊಡೆತ ಬೀಳ್ತದೆ. ಆ ಥರ ಆಗಬಾರ್ದು ಅನ್ನೋದಕ್ಕೆ ಕಂಟ್ರೋಲ್ ಇಟ್ಕೊಳ್ಳಿ ಅಂತೇಳಿ ನಾನು ಹೇಳ್ತಾ, ಇವತ್ತೊಂದು ದಿನದಲ್ಲಿ ನನಗೆ ಲಿಟ್ಲ್ ಸ್ಕೂಲ್ನಲ್ಲಿ ಕರೆದು ಟೀಚರ್ಸ್ಗೆಲ್ಲನೂ ಮತ್ತು ನಮ್ಮ ಎಲ್ಲ ಪಾಲಕರಿಗೂ ಕೂಡ ನಾನು ಹೇಳ್ಕೊಳ್ತಾ ಈ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ, ಭಾಷಣ ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಇನ್ನು ಶಾಲೆಯ ಮುಖ್ಯ ಶಿಕ್ಷಕಿ ಸರೋಜಾ ಜೆ ನಾಯ್ಕ್ ಅವರು ಬಂದಿರುವ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿದರೆ, ಅನ್ನಪೂರ್ಣ ತಡಸ್ ಅವರು ನಿರೂಪಣೆಯನ್ನು ಮಾಡಿದರು. ಅಂತೆಯೇ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಶಿಕ್ಷಕಿ ಮೇಘನಾ ಆಚಾರ್ಯ ಅವರು ವಿಸ್ತಾರವಾಗಿ ಭಾಷಣ ಮಾಡಿದರು. ಅಂತೆಯೇ ವಂದನಾರ್ಪಣೆ ಕಾರ್ಯಕ್ರಮವನ್ನು ಸುಧಾ ಉದುಪುಡಿ ಅವರು ನೆರವೇರಿಸಿದರು. ಈ ವೇಳೆ ಶಾಲೆಯ ಅಧ್ಯಕ್ಷರಾದ ಸತೀಶ್ ರಾಮಶೆಟ್ಟಿ, ಮುಖ್ಯಾಧ್ಯಾಪಕರು, ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಸೇರಿದಂತೆ ಶಾಲೆಯ ಆಯಾ ಇವರು ಕಾರ್ಯಕ್ರಮವನ್ನು ಸಿಹಿ ಹಂಚುವುದರ ಮೂಲಕ ಚಂದಗಾಣಿಸಿದರು. ಅಂತೆಯೇ ಸಹಾಯ ಟ್ರಸ್ಟ್ನ ವಿಶೇಷ ದತ್ತು ಮಕ್ಕಳ ಕೇಂದ್ರದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ವೇಳೆ ದತ್ತು ಕೇಂದ್ರದ ಅಧ್ಯಕ್ಷರಾದ ಸತೀಶ್ ರಾಮಶೆಟ್ಟಿ, ಕಾರ್ಯದರ್ಶಿಗಳಾದ ಶ್ರೀಮತಿ ಶಾರದಾ ಶೆಟ್ಟಿ, ದತ್ತು ಕೇಂದ್ರದ ವೈದ್ಯರಾದ ಕುಮಾರಿ ಡಾಕ್ಟರ್ ರಶ್ಮಿ ಬಿ ಹಿರೇಮಠ್ ಮತ್ತು ಸಹಾಯ ಟ್ರಸ್ಟ್ನ ದತ್ತು ಮಕ್ಕಳ ಕೇಂದ್ರದ ಎಲ್ಲ ಸಿಬ್ಬಂದಿಗಳು
ಸಂಸ್ಥೆಯ ಹಿತೈಷಿಗಳು ದತ್ತು ಕೇಂದ್ರದ ಪುಟ್ಟ ಮಕ್ಕಳೊಂದಿಗೆ ಸ್ವಾತಂತ್ರ್ಯೋತ್ಸವವನ್ನು ಸಿಹಿ ಹಂಚುವುದರ ಮೂಲಕ ಆಚರಿಸಲಾಯಿತು.